ಸತ್ಯ ಸುಂದರವಾಗಿರ್ತಕ್ಕಂಥ ಮಾರ್ಗದ ಕಥೆಗಳ ಕಥಾಭಾಗವನ್ನು ಇಂದಿನ ದಿವಸ ತಮ್ಮೂರಿಗೆ ಆಗಮಿಸಿಕೊಂಡಿದ್ದೀರಿ. ಹೌದ್ರಿಪ್ಪ, ಹೌದು. ಬಂದಿರ್ತಕ್ಕಂಥ ಕಲಾ ತಂಡ ಯಾವಪ್ಪ ಅಂತ ಕೇಳಿದ್ರ ಯಾವಾಗ್ರಿಪ್ಪ? ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಹೌದು ಹಡಗಲಿ ಗ್ರಾಮದ ಶ್ರೀ ಕರಿದೇವರ ಕರಿಕಟ್ಟಿನ ಹಬ್ಬದ ಸಂಘ ದೈಗೊಂಡ ಗೌಡರ ದರ್ಬಾರ ಭಂಡಾರದಿಂದಲೇ ಉದ್ಧಾರ ಎಂಬ ಸತ್ಯ ಸಿದ್ಧರ ಮಾರ್ಗವನ್ನ ಕಥಾಭಾಗವನ್ನು ಇಂದಿನ ದಿವಸ ತಮ್ಮೆದುರಿಗೆ ಪ್ರಸ್ತುತವನ್ನ ಪಡಿಸುತ್ತೇವೆ. ಹೌದ್ರಿಪ್ಪ. ನಮ್ಮ ಆತ್ಮೀಯ ಕಲಾಬಂಧುಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ಈ ಹಡಗಲಿ ಕಲಾ ತಂಡದಲ್ಲಿ ಹಾಡುವಂತ ಹಾಡಿನಲ್ಲಾಗಲಿ ಮಾತನಾಡುವಂತ ಮಾತಿನಲ್ಲಾಗಲಿ ಭಾಷಾಡುವಂತ ವಾದದಲ್ಲಾಗಲಿ ಪಾತ್ರಗಳ ಅಭಿನಯದಲ್ಲಾಗಲಿ ಹೌದ್ರಿಪ್ಪ ಏನೋ ಅವರ ತಪ್ಪು ತಡೆಗಳು ಆಗ್ತಿರ್ತಮ್ಮ. ಆಗಿರ್ತಕ್ಕಂಥ ತಪ್ಪನ್ನು ಹೆಂಗ ಮನ್ನಿಸಬೇಕಾಗೈತಿ ಅಂತ ಕೇಳಿದ್ರ ಹ್ಯಾಂಗ ಮನ್ನಿಸ್ಬೇಕ್ರಿಪ್ಪ? ಹಂಸ ಕ್ಷೀರನಯವಂತೆ ಹೌದು. ಹಂಸ ಪಕ್ಷಿಯ ಮುಂದೆ ಹಾಲು ನೀರನ್ನು ಕೂಡಿಸಿದಾಗ ಆ ಪಕ್ಷಿ ನೀರನ್ನು ಬೇರ್ಪಡಿಸಿ ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತದೆಯೋ ಆ ತರನಾಗಿ ಅದೇ ತರನಾಗಿ ಈ ಕಲಾ ತಂಡದಲ್ಲಿ ಆಗಿರತಕ್ಕಂತ ತಪ್ಪು ತಡೆಗಳನ್ನು ಬದಿಗಿಟ್ಟು ಹೌದ್ರಿಪ್ಪ ಇಂದಿನ ದಿವಸ ಮುಂಜಾನೆಯಿಂದ ಸಂಜೆಯವರೆಗೆ ಸತ್ಯಸಿದ್ಧರ ಮಾರ್ಗವನ್ನ ಗದ್ದಲ ಮಾಡಲಾರದೆ ಎದ್ದು ಹೋಗಲಾರದೆ ನಾವೆಲ್ಲರೂ ಭಕ್ತಿಯಿಂದ ಶಾಂತಿ ಶುದ್ಧ ಭಾವದಿಂದ ಕುಂತು ಕೇಳ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಈ ನಮ್ಮ ಕಲಾ ತಂಡದ ವತಿಯಿಂದ ಶರಣಾರ್ಥಿಗಳು. ಯಾವ ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಉಪ್ಪಿನ ಬೆಟ್ಟಗೇರಿ ಗ್ರಾಮದ ಢಂಕನಾಡ ದೈವಂಡ ಗೌಡಗೆ ಯಾವ್ಯಾವ ರೀತಿಯಾಗಿ ಸಿರಿತಾಗಿತ್ತು, ಅವರು ಯಾವ ಕಾರಣಕ್ಕಾಗಿ ತಮ್ಮ ಸಿರಿತನವನ್ನು ಕಳೆದುಕೊಂಡು ಹಟ್ಟಿಯಲ್ಲಿ ರೊಟ್ಟಿಲ್ಲ ಹೊಟ್ಟಿಗೆ ಹೊಗಿಸಿ ಹಿಟ್ಟಗಟ್ಟಿ ಇಲ್ಲದೆ ಪಟ್ಟಿನ ನಚ್ಚು ಕುಡಿಯುವಂತ ಯಾವ ಕಾರಣಕ್ಕಾಗಿ ಬಂತು, ಯಾವ ಕಾರಣಕ್ಕಾಗಿ ಬಂತು? ಯಾವ ಗುರು ಪರಿಸಿದ್ದರ ಕೃಪೆಯಿಂದ ಹೋಲಿಸಿರ್ತದೆ ಹೆಂಗ ಬಂತು ಅನ್ನುವಂತ ಇಂದಿನ ದಿವಸ ಢಂಕನಾಡ ದೈವಂಡಗೌಡರ ದರ್ಬಾರದ ಕಥಾಭಾಗವನ್ನು ಇಂದಿನ ದಿವಸ ಮುಖ್ಯವಾದ ಘಟ್ಟವಾಗಿದೆ. ನನ್ನ ಆತ್ಮೀಯ ಕಲಾ ಬಂಧುಗಳೇ, ಹೌದ್ರಿಪ್ಪ ನಾವೆಲ್ಲರೂ ಶಾಸ್ತ್ರದಿಂದ ಆಲಿಸಿದ್ರಪ್ಪ ಅಂತಂದ್ರ ಈ ಭಂಡಾರದಿಂದ ಯಾವ್ಯಾವ ರೀತಿಯಾಗಿ ಉದ್ಧಾರ ಆಗ್ಯಾರ ಅನ್ನುವಂಥದ್ದು ಈ ಭಂಡಾರ ನಂಬಿ ನಡೆದವರಿಗೆ ಭಂಡಾರ ಮಾಡ್ತೈತೆ ಅನ್ನುವಂಥದ್ದು ಹೇಳುತ್ತಾ ಹೇಳ್ತೀವಿ. ಈಗ ಯಥಾ ಪ್ರಕಾರ ಸತ್ಯ ಸುಂದರವಾದಂತ ಮಾರ್ಗ ಚಾಲು ಆಗ್ತದೆ. ಸಭಿಕರೆಲ್ಲ ಶಾಂತದಿಂದ ಆಲಿಸಬೇಕಂತ ಮತ್ತೊಮ್ಮೆ ಶರಣಾರ್ಥಿಗಳು. ಹೌದ್ರಿಪ್ಪ, ಹೌದು. ಅಲ್ಲ